ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ತುಂಬಾ ಆರೋಗ್ಯಕರವಾದ ಹಾಗೆ ಐರನ್ ಕಂಟೆಂಟು ತುಂಬಾ ಹೇರಳವಾಗಿರುವಂತಹ ರಾಗಿ ಮುದ್ದೆ ರೆಸಿಪಿಯನ್ನು ನಾನು ಇವತ್ತು ಮಾಡ್ತಿದ್ದೀನಿ. ಹೊಸದಾಗಿ ರಾಗಿ ಮುದ್ದೆ ಮಾಡೋರಿಗಂತೂ ಈ ರೆಸಿಪಿ ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟೇ ಸ್ಮೂತಾಗಿ ಅಷ್ಟೇ ಈಸಿಯಾಗಿ ಕೂಡ ನೀವು ರಾಗಿ ಮುದ್ದೆಯನ್ನು ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ತೀನಿ. ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಈ ಗ್ಲಾಸಲ್ಲಿ ನಾನು 1.5 ಗ್ಲಾಸ್ನಷ್ಟು ನೀರನ್ನು ಹಾಕ್ತಿದ್ದೀನಿ. ಯಾವ ಗ್ಲಾಸಲ್ಲಿ ನೀವು ನೀರನ್ನು ಹಾಕ್ತಿದ್ದೀರ ಅದೇ ಗ್ಲಾಸ್ ಅಳತೆಯಲ್ಲಿ ನಾನು ಹಿಟ್ಟನ್ನು ತೆಗೆದುಕೊಳ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ನೀವು ಹಾಕ್ಬೋದು. ಇವಾಗ ಒಂದು ಬೌಲಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ರಾಗಿ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಹಾಕ್ತಿದ್ದೀನಿ. ಈ ಥರ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಕುದಿ ಬರಬೇಕು. ಈ ಥರ ನೀವು ಮಾಡಿದರೆ ಯಾವ ಥರನಾದ ಗಂಟು ಬರೋದಿಲ್ಲ. ನಾನು ರಾಗಿ ಕೋಲನ್ನು ಬಳಸ್ತಿಲ್ಲ, ಹಾಗಾಗಿ ಒಂದು ಕಟ್ಟಿಗೆ ಸ್ಪೂನಲ್ಲೇ ನಾನು ಮಾಡ್ತಿದ್ದೀನಿ. ಇವಾಗ ಚೆನ್ನಾಗಿ ನೀರು ಕುದಿ ಬಂದ ಮೇಲೆ ರಾಗಿ ಹಿಟ್ಟನ್ನು ಇದಕ್ಕೆ ಹಾಕೋಣ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ನೋಡಿ, ಈ ಥರ ನೀರು ಚೆನ್ನಾಗಿ ಕುದಿ ಬರಬೇಕು. ಹಿಟ್ಟು ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಬೇಯುತ್ತೆ. ಇವಾಗ ನಾವು ಒಂದು ಕಟ್ಟಿಗೆಯ ಸ್ಪೂನ್ ಸಹಾಯದಿಂದ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡಲಾರ್ದಂಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು. ಒಂಚೂರು ಗಂಟು ಆಗಲಾರ್ದಂಗೆ ತುಂಬಾ ಸ್ಮೂತಾಗಿ ಹೊಸಬ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಮೆಜರ್ಮೆಂಟಲ್ಲಿ ನಾನು 2 ರಾಗಿ ಮುದ್ದೆ ಆಗುತ್ತೆ. ನಾನು 1.5 ಗ್ಲಾಸಷ್ಟು ನೀರಿಗೆ 1 ಗ್ಲಾಸಷ್ಟು ಸೇಮ್ ಅಳತೆಯಲ್ಲಿ ಹಿಟ್ಟನ್ನು ಹಾಕಿದ್ದೀನಿ, ರಾಗಿ ಹಿಟ್ಟನ್ನು. ನೀವು ಯಾವ ಗ್ಲಾಸ್ ಅಳತೆ ಅಥವಾ ಬಟ್ಲು ಅಳತೆಯಲ್ಲಿ ನೀವು ಹಾಕ್ಬೋದು. 4 ಗ್ಲಾಸ್ ನೀರಿಗೆ 2 ಗ್ಲಾಸಷ್ಟು ನೀವು ರಾಗಿ ಹಿಟ್ಟನ್ನು ಹಾಕ್ಬೋದು. ಈ ಥರ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ತಳ ಬಿಡ್ತಾ ಇರಬೇಕದು. ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಿದೆ. ತುಪ್ಪ ಅಥವಾ ನೀವು ಎಣ್ಣೆಯನ್ನು ಹಾಕಿ ನೀವು ಮಾಡ್ಕೋಬೋದು. ತುಂಬಾ ಸ್ಮೂತಾಗಿ ಅಷ್ಟೇ ಈಸಿಯಾಗಿ ಅಷ್ಟೇ ಪರ್ಫೆಕ್ಟಾಗಿ ಕೂಡ ನೀವು ಮಾಡಬಹುದು. ಮೊದಲನೇ ಸಲ ಮಾಡೋದಾದರೂ ತುಂಬಾ ಈಸಿಯಾಗಿ ಪರ್ಫೆಕ್ಟಾಗಿ ನೀವು ಕೂಡ ಮಾಡ್ಬೋದು. ಈಸಿಯಾಗಿ ಚಪಾತಿ ಥರ ರಾಗಿ ರೊಟ್ಟಿಯನ್ನು ಹೇಗೆ ಲಟ್ಟಿಸಿ ಮಾಡ್ಬೋದು ಅಂತ ನಾನು ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ಬೇಕೋ ಅವರು ನೋಡ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರ್ತೀನಿ. ರಾಗಿ ಹಿಟ್ಟನ್ನು ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡಿದ ಮೇಲೆ ಒಂದು 2 ನಿಮಿಷಗಳ ಕಾಲ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಹಿಟ್ಟನ್ನು ಅರಳಲಿಕ್ಕೆ ಬಿಡಬೇಕು. ನೋಡಿ, ಇವಾಗ ಓಪನ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಬೆಂದಿದೆ. ಯಾವುದೇ ಥರನಾದ ಗಂಟುಗಳು ಯಾವುದೇ ಥರನಾಗಿ ಇರೋದಿಲ್ಲ. ಇವಾಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ನಾವಿವಾಗ ರಾಗಿ ಮುದ್ದೆಯನ್ನು ಮಾಡೋಣ. ಹೊಸಬ್ರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಈ ಥರ ಒಂದು ಪ್ಲೇಟನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತಿದ್ದೀನಿ ನಾನು. ನೀವು ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಬೋದು. ಆ್ಯಸ್ ಯುವರ್ ಟೇಸ್ಟ್ ಪ್ರಕಾರ ತುಪ್ಪವನ್ನು ಹಾಕಿದರೆ ತುಂಬಾ ಟೇಸ್ಟ್ ಕೊಡುತ್ತೆ ರಾಗಿ ಮುದ್ದೆ. ಇವಾಗ ನೀವು ಮುದ್ದೆ ಯಾವ ಸೈಜ್ ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು. ನಾನು ಈ ಹಿಟ್ಟಲ್ಲಿ 2 ಮುದ್ದೆಯನ್ನು ಮಾಡ್ತೀನಿ. ಕೈಗೆ ಸ್ವಲ್ಪ ನೀರನ್ನು ಹಚ್ಚಿ ನಾವು ಈ ಥರ ರಾಗಿ ಮುದ್ದೆಯನ್ನು ರೆಡಿ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಅಷ್ಟೇ ಪರ್ಫೆಕ್ಟಾಗಿ ತುಂಬಾ ಸ್ಮೂತಾಗಿ ಈ ರಾಗಿ ಮುದ್ದೆಯನ್ನು ಮಾಡ್ಬೋದು. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಈ ಥರ ನೀವು ಪ್ಲೇಟ್ನಲ್ಲಿ ಹಾಕಿ ಆದರೂ ಈ ಥರ ನೀವು ರೌಂಡಾಗಿ ಅಳ್ಳಾಡಿಸ್ಬೋದು. ಈ ಥರ ಶೇಪ್ ಬರುತ್ತೆ. ತುಂಬಾ ಸ್ಮೂತಾಗಿ ಅಷ್ಟೇ ಪರ್ಫೆಕ್ಟಾಗಿ ಕೂಡ ನೀವು ಈ ರಾಗಿ ಮುದ್ದೆಯನ್ನು ಮಾಡಿ ವೆಜ್ ಅಥವಾ ನಾನ್ ವೆಜ್ ಜೊತೆ ನೀವು ಸರ್ವ್ ಮಾಡ್ಬೋದು. ಈ ರಾಗಿ ಮುದ್ದೆ ನೋಡು ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ. ನಾನು ರಾಗಿಯನ್ನು ತೆಗೆದುಕೊಂಡು 1 kg ರಾಗಿಗೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ ಮಿಲ್ಲಲ್ಲಿ ಹಾಕಿಸ್ಕೊಂಡು ಬಂದು ಮಾಡ್ತಿದ್ದೇನೆ. ರಾಗಿ ಹಿಟ್ಟು ರೆಡಿಮೇಡು ಸಿಗುತ್ತೆ. ನೀವು ರೆಡಿಮೇಡ್ ಹಿಟ್ಟಲ್ಲಿ ನೀವು ಬೇಕಾದರೆ ಮಾಡ್ಬೋದು. ಈ ಮುದ್ದೆ ಮಾಡಬೇಕಾದ್ರೆ ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ, ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸ್ಮೂತಾಗಿ ನೀವು ಲೈಟಾಗಿ ಬಿಸಿ ಇರುವಾಗಲೇ ನೀವು ಈ ಥರ ಮುದ್ದೆಯನ್ನು ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಕೈಗೆ ಒಂಚೂರು ಹತ್ತೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರನಾಗಿ ನೀವು ಪರ್ಫೆಕ್ಟಾಗಿ ಮುದ್ದೆಯನ್ನು ಮಾಡಿ ನೋಡಿ, ಅಷ್ಟೇ ಚೆನ್ನಾಗಿ ಬರುತ್ತೆ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ತುಂಬಾ ಆರೋಗ್ಯಕರವಾಗಿ ಐರನ್ ಕಂಟೆಂಟ್ ಹೇರಳವಾಗಿರುವ ಈ ರಾಗಿ ಮುದ್ದೆ ರೆಸಿಪಿ ನೀವು ಟ್ರೈ ಮಾಡಿ ನೋಡಿರಿ. ತುಂಬಾ ಸ್ಮೂತಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸ್ಮೂತಾಗಿ ಬಂದಿದೆ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಮಸಾಲೆ ಮುದ್ದೆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ರಾಗಿ ದೋಸೆ, ರಾಗಿ ಪಡ್ಡು ಇದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ.
ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು. ಹಾಗೆ ಹೊಸಬ್ರು ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಮುದ್ದೆ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟವಾಗುವಂತಹ ಈ ರಾಗಿ ಮುದ್ದೆ ರೆಸಿಪಿಯನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ನೀವು ಟೇಸ್ಟ್ ಮಾಡ್ಬೋದು. ಪಲ್ಯ ಅಥವಾ ಸಾಂಬಾರು ವೆಜ್ ಅಥವಾ ನಾನ್ ವೆಜ್ ಜೊತೆ ನೀವು ಟೇಸ್ಟ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸ್ಮೂತಾಗಿ. ಮತ್ತು ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಕೀಪ್ ಶ್ರೀ ಕುಕಿಂಗ್ ಚಾನಲ್. ಥ್ಯಾಂಕ್ ಯು.